ಎಲ್ಲರಿಗೂ ನಮಸ್ಕಾರ. ಅಕ್ಷರ ನಿಲ್ದಾಣ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ನಾವು ಈ ವಿಡಿಯೋದಲ್ಲಿ ನಾಳೆ ಪ್ರಾವಿಷನಲ್ ರಿಸಲ್ಟ್ ಏನು ಕೊಡ್ತೀವಿ ಅಂತ ಹೇಳಿದರೆ ಅದ್ರ ಬಗ್ಗೆ ಮಾತಾಡೋಣ. ನಮ್ಮೆಲ್ಲರಿಗೂ ಗೊತ್ತು, ಈಗ ರೀಸೆಂಟಾಗಿ ಅಂದರೆ 25th ಮಾಕ್ ಅಲಾಟ್ಮೆಂಟ್ ಆಗಿದೆ. ಮಾಕ್ ಅಲಾಟ್ಮೆಂಟಲ್ಲಿ ನಿಮ್ಗೆ ಒಂದೊಂದು ಕಾಲೇಜ್ ಅಲಾಟ್ ಆಗಿತ್ತು. ಆ ಅಲಾಟ್ ಆಗಿರೋ ಸೀಟಿಗೆ ನೀವು ಅಡ್ಮಿಷನ್ ಮಾಡೋಕ್ಕಾಗಿರಲಿಲ್ಲ. ಆ ಮಾಕ್ ಅಲಾಟ್ಮೆಂಟ್ ಏನಕ್ಕೆ ಮಾಡ್ತಾರೆ ಅಂತಂದರೆ, ನಿಮಗೆ ಈ ಥರ ಆಪ್ಷನ್ ಎಂಟ್ರಿ ಮಾಡಿದ್ರೆ, ನಾನು ಈ ಥರ ಆಪ್ಷನ್ ಎಂಟ್ರಿ ಮಾಡಿದ್ರೆ ನನಗೆ ಈ ಕಾಲೇಜ್ ಸಿಗುತ್ತೆ ಅನ್ನೋದೊಂದು ಐಡಿಯಾ ಬರಲಿ ಅಂತೇಳ್ಬಿಟ್ಟು ಮಾಕ್ ಅಲಾಟ್ಮೆಂಟ್ ಮಾಡ್ತಾರೆ. ಮತ್ತು ಈಗ ಏನಂತ ಹೇಳಿದ್ದಾರೆ, ನಾಳೆ ಅಂದರೆ ಆಗಸ್ಟ್ 1ನೇ ತಾರೀಕು 11 ಗಂಟೆಗೆ ಪ್ರಾವಿಷನಲ್ ರಿಸಲ್ಟ್ನ ಕೊಡ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರಾವಿಷನಲ್ ರಿಸಲ್ಟ್ ಹೆಂಗಿರುತ್ತೆ ಅಂತಂದರೆ ಮಾಕ್ ಅಲಾಟ್ಮೆಂಟ್ ಥರನೇ ಇರುತ್ತೆ. ಹೆಂಗೆ ಅಂತಂದರೆ ಅದಕ್ಕೆ ನೀವೇನು ಅಡ್ಮಿಷನ್ ಮಾಡ್ಸೋಕ್ಕಾಗಲ್ಲ, ಜಸ್ಟ್ ಮತ್ತೆ ನಿಮಗೆ ಮಾಕ್ ಥರನೇ ಸೀಟ್ ಅಲಾಟ್ ಮಾಡ್ತಾರೆ. ಅಲಾಟ್ ಮಾಡಿದ ಸೀಟ್ನ ನೀವು ನೋಡಬೇಕು. ಬಟ್ ಆದರೆ ಡಿಫ್ರೆನ್ಸ್ ಏನಂತಂದರೆ, ಮಾಕಲ್ಲಿ ನೀವು ಆಲ್ಟರ್ ಮಾಡ್ಬೋದಿತ್ತು, ಎಡಿಟ್ ಮಾಡ್ಬೋದಿತ್ತು. ಬಟ್ ಪ್ರಾವಿಷನಲ್ ರಿಸಲ್ಟ್ ನೀವು ಎಡಿಟ್ ಮಾಡೋಕ್ಕಾಗಲ್ಲ, ನೀವೇನು ಚೇಂಜಸ್ ಮಾಡೋಕ್ಕಾಗಲ್ಲ. ನಿಮಗೇನು ಸೀಟ್ ಬರುತ್ತೆ ಅದನ್ನು ನೋಡ್ಕೋಬೇಕು, ಫೈನಲ್ ರಿಸಲ್ಟಿಗೆ ಕಾಯಬೇಕು. ಈ ಪ್ರಾವಿಷನಲ್ ರಿಸಲ್ಟು ಅವ್ರ ಕನ್ಫರ್ಮೇಷನ್ಗೋಸ್ಕರ ಮಾಡಿರ್ತಾರೆ, ಎಲ್ಲ ಸರಿ ಇದೆಯಾ ಅಂತ ನೋಡೋದಕ್ಕೋಸ್ಕರ KE ಅವರು ಇದು ಪ್ರಾವಿಷನಲ್ ರಿಸಲ್ಟ್ನ ಕೊಡ್ತಾರೆ. ಆಯಿತಾ? ಈ ಫೈನಲ್ ರಿಸಲ್ಟ್ ಏನಿರುತ್ತೆ ಅಲ್ವಾ, ಮೋಸ್ಟ್ ಪ್ರಾಬಬ್ಲಿ ನಿಮಗೆ ಪ್ರಾವಿಷನಲ್ ರಿಸಲ್ಟ್ ಏನು ಡಿಕ್ಲೇರ್ ಆಗಿರುತ್ತೆ ಅದೇ ಸಿಗೋ ಚಾನ್ಸಸ್ ಇರುತ್ತೆ. ಆಯಿತಾ? ಈ ಫೈನಲ್ ರಿಸಲ್ಟ್ನ ಯಾವಾಗ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಆಗಸ್ಟ್ 2ನೇ ತಾರೀಕು 2 ಗಂಟೆಗೆ ಡಿಕ್ಲೇರ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈ ಪ್ರಾವಿಷನಲ್ ರಿಸಲ್ಟ್ 11 ಗಂಟೆಗೆ ಅಂತ ಹೇಳಿದಾರಲ್ವಾ, ನಾಳೆ 11 ಗಂಟೆಗೆ. ಪ್ರಾಬಬ್ಲಿ 11 ಗಂಟೆ ಅಷ್ಟೊತ್ತಿಗೆ ಆ ವೆಬ್ಸೈಟ್ ಓಪನ್ ಆಗದೇ ಇರ್ಬೋದು. ಅಂದರೆ ಯಾಕಂದರೆ ಸರ್ವರ್ ಬ್ಯುಸಿ ಇರುತ್ತೆ, ಎಲ್ಲರೂ ನೋಡ್ತಾ ಇರಬೇಕಾದ್ರೆ ಸರ್ವರ್ ಬ್ಯುಸಿ ಇರುತ್ತೆ. ಸೊ ನೀವು ಮಧ್ಯಾಹ್ನದ ಮೇಲೆ ಟ್ರೈ ಮಾಡಿದ್ರೆ ನಿಮಗೆ ರಿಸಲ್ಟ್ ಸಿಗುತ್ತೆ. ಆಯಿತಾ? ಈ ಫೈನಲ್ ರಿಸಲ್ಟ್ ಬಂದಮೇಲೆ, ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಬಂದಮೇಲೆ ನಿಮಗೆ 3 ಚಾಯ್ಸ್ ಇರುತ್ತೆ. ನಾವೀಗ ಒಂದು ಎಕ್ಸಾಂಪಲ್ ತೊಗೊಳ್ಳೋಣ. ಈಗ ನಾನು ಆಪ್ಷನ್ ಎಂಟ್ರಿ ಮಾಡಿದ್ದೀನಿ. ಆಪ್ಷನ್ ಎಂಟ್ರಿ ಮಾಡಿದಾಗ ನನಗೆ ಫಸ್ಟ್ ರೌಂಡ್ ಸೀಟ್ ಅಲಾಟ್ಮೆಂಟಲ್ಲಿ ನನ್ನ ರ್ಯಾಂಕಿಂಗಿಗೆ ಅನುಸಾರವಾಗಿ ನಾನು ಹಾಕಿರೋ ಆಪ್ಷನ್ ಎಂಟ್ರಿಯಲ್ಲಿ 23rd ಆಪ್ಷನ್ ಆದ ರಾಜರಾಜೇಶ್ವರಿ ಕಾಲೇಜಲ್ಲಿ ಸೀಟ್ ಅಲಾಟ್ ಆಗಿದೆ. ಆಯಿತಾ? ನನಗಲ್ಲಿ ಸೀಟ್ ಅಲಾಟ್ ಆಗಿದೆ ಅಂತಂದರೆ, ಈಗ ನನಗೆ ಕೆಳಗಡೆ ಇರೋ ಆಪ್ಷನ್ಸ್ ಏನಿರುತ್ತೆ, ನಾನೊಂದು 30ವರೆಗೂ ಹಾಕಿರ್ತೀನಿ ಅಂತಂದರೆ 23rd ಆಪ್ಷನ್ ನನಗೆ ಸಿಕ್ಕಿದೆ. ಕೆಳಗಡೆ ಇರೋದೇನಿರುತ್ತೆ ಅದೆಲ್ಲ ನಿಮಗೆ ಡಿಲೀಟ್ ಆಗುತ್ತೆ, ನೆಕ್ಸ್ಟ್ ರೌಂಡಿಗೆ ಅದು ಕ್ಯಾರಿ ಆಗಲ್ಲ. ಆಯಿತಾ? ಅದಾದಮೇಲೆ ನಿಮಗೆ ನೆಕ್ಸ್ಟ್ ರಾಜರಾಜೇಶ್ವರಿ ಆ ಕಾಲೇಜಿಗೆ ಅಡ್ಮಿಷನ್ ಮಾಡಬೇಕಾ, ಏನು ಮಾಡಬೇಕು ಅನ್ನೋದ್ರ ಬಗ್ಗೆ 3 ಚಾಯ್ಸಸ್ ಇರುತ್ತೆ. ಫಸ್ಟ್ನೇ ಚಾಯ್ಸ್ ಬಂದು, ಓಕೆ ನನ್ನ ರ್ಯಾಂಕಿಂಗಿಗೆ ಸರಿಯಾಗಿರೋ ಕಾಲೇಜ್ ಸಿಕ್ಕಿದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ಅಂತೇಳ್ಬಿಟ್ಟು ನೀವು ಏನು ಮಾಡ್ಬೋದು ಅಂತಂದರೆ, ಆ ಕಾಲೇಜಿಗೆ ಹೋಗಿ ಅಡ್ಮಿಷನ್ನ ಮಾಡಿಸ್ಬೋದು. ಅಡ್ಮಿಷನ್ ಮಾಡಿಸೋಕ್ಕೂ ಮುಂಚೆ ನಿಮಗೆ ಅಲ್ಲಿ ಒಂದು ಚಲನ್ನ ಡೌನ್ಲೋಡ್ ಮಾಡಬೇಕಾಗಿರುತ್ತೆ. ನೀವು ಫಸ್ಟ್ ಆಪ್ಷನ್ನ ಚೂಸ್ ಮಾಡಬೇಕಾಗುತ್ತೆ. ಫಸ್ಟ್ ಆಪ್ಷನ್ ಅಂದರೆ ಫಸ್ಟ್ ಚಾಯ್ಸ್ ಏನಿರುತ್ತೆ ಅಂತಂದರೆ, ನಿಮಗೆ ನನಗೆ ಈ ಕಾಲೇಜ್ ಇಷ್ಟ ಆಯಿತು, ನಾನು ಈ ಕಾಲೇಜಿಗೆ ಅಡ್ಮಿಷನ್ ತೊಗೋತೀನಿ ಅನ್ನೋದು ಫಸ್ಟ್ ಚಾಯ್ಸ್ ಆಗಿರುತ್ತೆ. ನೀವು ಅದನ್ನೇನಾದರೂ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ವೆಬ್ಸೈಟಲ್ಲೇನೋ ಒಂದು ಚಲನ್ ಕೊಡ್ತಾರೆ. ಆ ಚಲನ್ನ ಡೌನ್ಲೋಡ್ ಮಾಡಿ ಪ್ರಿಂಟ್ ಎತ್ಕೊಂಡು ನೀವು KE ಅವರು ಕೆಲವೊಂದು ಬ್ಯಾಂಕ್ಸ್ ಜೊತೆ ಟೈಅಪ್ ಆಗಿರ್ತಾರೆ. ಆಯಿತಾ? ಕೆಲವೊಂದು ಬ್ಯಾಂಕ್ಸ್ ಜೊತೆ ಟೈಅಪ್ ಆಗಿರ್ತಾರೆ. ಆ ಬ್ಯಾಂಕಿಗೆ ಹೋಗಿ ನೀವು ಆ ಅಮೌಂಟ್, KE ಅವರಿಗೆ ಅಮೌಂಟ್ ಏನು ಪೇ ಮಾಡಬೇಕಾಗಿರುತ್ತೆ, ನಿಮ್ಮ ಕೋರ್ಸ್ ಅಮೌಂಟನ್ನ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಬೇಕು. ಯಾವ್ಯಾವ ಬ್ಯಾಂಕ್ಸ್ ಅಂತಂದರೆ, ಬ್ಯಾಂಕ್ ಆಫ್ ಬರೋಡಾ ಬ್ಯಾಂಕ್ಸ್ ಆಗಿರ್ಬೋದು, HDFC ಬ್ಯಾಂಕ್ಸ್, ನಿಮ್ಗೆ ಆಪ್ಷನ್ಸ್ ತೋರಿಸುತ್ತೆ. ನೀವು ಯಾವ ಬ್ಯಾಂಕಿಗಾದರೂ ಹೋಗ್ಬಿಟ್ಟು ಅಲ್ಲಿ ಅಮೌಂಟ್ನ ಡೆಪಾಸಿಟ್ ಮಾಡ್ಬೋದು. ಅಮೌಂಟ್ ಡೆಪಾಸಿಟ್ ಮಾಡಾದಮೇಲೆ ಆ ಅಮೌಂಟು KE ಅವರಿಗೆ ಹೋಗುತ್ತೆ. ನಿಮ್ಮದು ಫೀಸ್ ಏನಿರುತ್ತೆ ಅದನ್ನು ನೀವು ಕಾಲೇಜಲ್ಲಿ ಕಟ್ಟೋಂಥದ್ದು ಏನಿರಲ್ಲ. ನೀವು KE ಅವ್ರಿಗೆ ಕಳಿಸಿದ್ರೆ KE ಅವರೇ ಕಾಲೇಜಿಗೆ ಕಳಿಸ್ತಾರೆ. ಆಯಿತಾ? ನೀವು ಅಮೌಂಟ್ ಕಟ್ಟಾದಮೇಲೆ ನಿಮಗೆ ಒಂದು ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. KE ಅವ್ರ ವೆಬ್ಸೈಟಲ್ಲೇ ಅಡ್ಮಿಷನ್ ಆರ್ಡರ್ ಕೊಡ್ತಾರೆ. ಆ ಅಡ್ಮಿಷನ್ ಆರ್ಡರ್ ತೊಗೊಂಡೋಗಿ ನೀವು ನಿಮಗೆ ಅಲಾಟ್ ಆಗಿರೋಂಥ ಕಾಲೇಜಲ್ಲಿ ಒಂದು ಟೈಮ್ ಇರುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೇನು ಕೊಟ್ಟಿದ್ದಾರೆ, 4ರಿಂದ 7ನೇ ತಾರೀಕು ಅಲ್ವಾ, 4ರಿಂದ 7ನೇ ತಾರೀಕು ನೀವು ಆಪ್ಷನ್ಸ್ನ ಸೆಲೆಕ್ಟ್ ಮಾಡೋದು ಅಂತಂದರೆ ನಿಮ್ಮ ಚಾಯ್ಸಸ್ನ KE ಅವರಿಗೆ ತಿಳಿಸೋಕ್ಕೆ ಟೈಮ್ ಕೊಟ್ಟಿದ್ದಾರೆ. ಆಯಿತಾ? ಅಷ್ಟರೊಳಗೆ ನೀವು ನಿಮ್ಮ ಅಡ್ಮಿಷನ್ ಆರ್ಡರ್ನ ಏನಿರುತ್ತೆ ಅದನ್ನು ತೊಗೊಂಡೋಗಿ ನೀವು ನಿಮ್ಮ ಕಾಲೇಜ್ ಅಲಾಟ್ ಆಗಿರೋಂಥ ಕಾಲೇಜಲ್ಲಿ ಅಡ್ಮಿಷನ್ ಮಾಡಿಸ್ಕೋಬೇಕಾಗಿರುತ್ತೆ. ಅಡ್ಮಿಷನ್ ಮಾಡಿಸೋದಕ್ಕೆ ನಿಮಗೆ ಬೇಸಿಕ್ ಡೀಟೇಲ್ಸ್ ಸಾಕು. ಬೇಸಿಕ್ ಡೀಟೇಲ್ಸ್ ಅಂತಂದರೆ ಏನು, ಈಗ ನಿಮ್ಮದು ಆಧಾರ್ ಕಾರ್ಡು, ಮಾರ್ಕ್ಸ್ ಕಾರ್ಡ್ಸು, ಮತ್ತು ನಿಮ್ಮದು ಪಾಸ್ಪೋರ್ಟ್ ಸೈಜ್ ಫೋಟೋಸ್ ಇಷ್ಟಿದ್ರೆ ಸಾಕಾಗಿರುತ್ತೆ. ಮತ್ತು ನಿಮ್ಮದು ಇದಿರುತ್ತಲ್ವ, TC ಇರುತ್ತಲ್ವ, TC ಮತ್ತು ಲೈಕ್ ಸ್ಟೂಡೆಂಟ್ ಸರ್ಟಿಫಿಕೇಟ್ಸ್, ಇದನ್ನು ತೊಗೊಂಡೋದ್ರೆ ಸಾಕು. ಆಯಿತಾ? ಇದನ್ನು ತೊಗೊಂಡೋಗಿ ನೀವು ಅಡ್ಮಿಷನ್ ಮಾಡಿಸ್ಕೊಬಂದರೆ ನಿಮ್ಮ ಈ ಕೌನ್ಸಿಲಿಂಗ್ ಪ್ರಕ್ರಿಯೆ ಏನಿರುತ್ತೆ ಅಲ್ಲಿಗೆ ಅದು ಮುಕ್ತಾಯ ಆಗುತ್ತೆ.
ಆಯಿತಾ. ನೀವು ಮತ್ತೆ ನೆಕ್ಸ್ಟ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ. ಮತ್ತು ಸೆಕೆಂಡ್ ಚಾಯ್ಸ್ ಏನಿರುತ್ತೆ ಅಂತಂದರೆ, ನನಗೆ ಈ ಕಾಲೇಜ್ ಓಕೆ, ಬಟ್ ಅಂದರೂ ನಾನು ನೆಕ್ಸ್ಟ್ ಚಾನ್ಸ್ ತೊಗೋತೀನಿ, ಮುಂದೆ ನೋಡೋಣ, ಮುಂದೆ ಒಳ್ಳೆ ಕಾಲೇಜ್ ಸಿಗ್ಬೋದೇನೋ, ನನ್ನ ರ್ಯಾಂಕಿಂಗಿಗೆ ಇನ್ನೂ ಒಳ್ಳೆ ಕಾಲೇಜ್ ಸಿಗುತ್ತೆ ಅನ್ನೋ ಒಂದು ನಿಮಗೆ ನಂಬಿಕೆ ಇದ್ದರೆ, ನೀವು ಈಗ ಸಿಕ್ಕಿರೋ ಅಂಥ ಕಾಲೇಜ್ನ ಫ್ರೀಸ್ ಮಾಡ್ಬೋದು, ಅಂದರೆ ಹೋಲ್ಡಲ್ಲಿ ಇಡ್ಬೋದು. ಹೋಲ್ಡಲ್ಲಿ ಇಟ್ಟು ನೀವು ನೆಕ್ಸ್ಟ್ ರೌಂಡ್ಗೆ ಹೋಗಬೇಕಾಗತ್ತೆ. ನಿಮಗೆ ನೆಕ್ಸ್ಟ್ ರೌಂಡಿಗೆ ಹೋದಾಗ ಏನಿರುತ್ತೆ ಅಂತಂದರೆ, ನಿಮಗೇನಾದರೂ ಅಲ್ಲಿ ಇದಕ್ಕಿಂತ ಒಳ್ಳೆ ಕಾಲೇಜ್ ಸಿಕ್ಕಿದ್ರೆ, ಒಳ್ಳೆ ಕಾಲೇಜ್ ಈಗ ರಾಜರಾಜೇಶ್ವರಿ ಏನಿದೆ ಅದಕ್ಕಿಂತ ಒಳ್ಳೆ ಕಾಲೇಜ್ ಸಿಕ್ತು ಅಂತಂದರೆ ನೀವು ಆ ಕಾಲೇಜಿಗೆ ನೀವು ಅಡ್ಮಿಷನ್ ತಗೋಬೋದು. ಆಯಿತಾ. ಇಲ್ಲ ಆ ಕಾಲೇಜ್ ಚೆನ್ನಾಗಿಲ್ಲ, ನನಗೆ ಫಸ್ಟ್ ರೌಂಡಲ್ಲಿ ಕಾಲೇಜ್ ಸಿಕ್ಕಿತ್ತಲ್ವ, ಅದೇ ಕಾಲೇಜ್ ಚೆನ್ನಾಗಿತ್ತು ಅಂತಂದರೆ ಆ ಕಾಲೇಜ್ನ ಕ್ಯಾನ್ಸಲ್ ಮಾಡಿ ನೀವು ಮತ್ತೆ ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಕಾಲೇಜಿಗೆ ಅಡ್ಮಿಷನ್ ತಗೋಬೋದು. ಆಯಿತಾ. ನೀವು ಈ ಥರ ಅಡ್ಮಿಷನ್ ತಗೊಳ್ಳೋದಕ್ಕೆ ಹೋಲ್ಡಲ್ಲಿ ಇಡಬೇಕಾಗುತ್ತೆ. ಅದು ನಿಮ್ಮ ಸೆಕೆಂಡ್ ಚಾಯ್ಸ್ ಆಗಿರುತ್ತೆ. ಆಯಿತಾ. ನೆಕ್ಸ್ಟ್ ಥರ್ಡ್ ಚಾಯ್ಸ್ ಏನಿರುತ್ತೆ ಅಂತಂದರೆ, ಇಲ್ಲ ಈ ಕಾಲೇಜ್ ನನ್ನ ರ್ಯಾಂಕಿಂಗಿಗೆ ಸಮ ಅಲ್ಲ, ಆಯಿತಾ, ಈ ಕಾಲೇಜಿಗೆ ನಾನು ಅಡ್ಮಿಷನ್ ತಗೊಳ್ಳಲ್ಲ, ನನಗೆ ಈ ಕಾಲೇಜ್ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ನೀವು ಆ ರೌಂಡಲ್ಲಿ ಏನು ಸಿಕ್ಕಿರುತ್ತೆ, ಫಸ್ಟ್ ರೌಂಡಲ್ಲಿ ಸಿಕ್ಕಿರೋ ಅಂಥ ಕಾಲೇಜ್ನ ನೀವು ಕ್ಯಾನ್ಸಲ್ ಮಾಡ್ಬೋದು. ಆಯಿತಾ. ನೀವೊಂದು ಸರಿ ಕ್ಯಾನ್ಸಲ್ ಮಾಡಿದ್ರೆ ಆ ಕಾಲೇಜಿಗೆ ನೀವು ಮತ್ತೆ ಅಡ್ಮಿಷನ್ ತೊಗೊಳಕ್ಕಾಗಲ್ಲ, ಮತ್ತು ನೀವು ನೆಕ್ಸ್ಟ್ ರೌಂಡಿಗೆ ಎಂಟ್ರಿ ಕೊಡ್ತೀರಾ, ಮತ್ತೆ ಸೆಕೆಂಡ್ ರೌಂಡಿಗೆ ಬರ್ತೀರಾ, ಸೆಕೆಂಡ್ ರೌಂಡಲ್ಲಿ ಅಲಾಟ್ ಆಗುತ್ತೆ. ಅಲಾಟ್ ಆದಮೇಲೆ ಮತ್ತೆ ಇದೇ 3 ಚಾಯ್ಸಸ್ ಬರುತ್ತೆ. ಆಯಿತಾ. ಮತ್ತೆ ಇದೇ 3 ಚಾಯ್ಸಸ್ ಬರುತ್ತೆ. ನೀವು ಆ ಚಾಯ್ಸ್ನಲ್ಲಿ ಯಾವುದಾದ್ರೂ ಒಂದು ಸೆಲೆಕ್ಟ್ ಮಾಡಿ ನಿಮ್ಮ ಡಿಸಿಷನ್ನ KE ಅವರಿಗೆ ತಿಳಿಸಿ, ಮುಂದೆ ಏನೇನು ಪ್ರೋಸೆಸ್ ಇರುತ್ತೆ ಅದನ್ನು ನೋಡಬೇಕಾಗುತ್ತೆ. ಇದಿಷ್ಟು ಕೌನ್ಸಿಲಿಂಗ್ದು ಪ್ರೋಸೆಸ್ ಆಗಿರುತ್ತೆ. ಆಯಿತಾ. ಎಲ್ಲರಿಗೂ ಅರ್ಥ ಆಯಿತು ಅನಿಸುತ್ತೆ. ಏನಾದರೂ ಡೌಟ್ ಇದ್ದರೆ ನೀವು ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕ್ ಇದೆಯಲ್ಲ KE ಅವ್ರದ್ದು, ಈ ಪೇಜ್ ಓಪನ್ ಆಗುತ್ತೆ, ಈ ಪೇಜನ್ನು ನೋಡಿ ಒಂದ್ಸರಿ ಓದ್ಕೋಬೋದು. ಮತ್ತು KE ವೆಬ್ಸೈಟಲ್ಲಿ ನಾಳೆ ಏನು ಡಿಕ್ಲೇರ್ ಮಾಡ್ತಾರಲ್ವ ರಿಸಲ್ಟು, ಅದು ಡಿಸ್ಕ್ರಿಪ್ಷನಲ್ಲಿದೆ. ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಹಾಕಿ ನಾವು ಮತ್ತೆ ವಿಡಿಯೋ ಮಾಡಿ ನಿಮಗೆ ತಿಳಿಸ್ತೀವಿ. ಧನ್ಯವಾದಗಳು.